हेलो फ्रेंड्स, वेलकम टू सावित्री कुकिंग यूट्यूब चैनल। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗುಂಟೂರು ಮೆಣಸಿನಕಾಯಿ 20 ತಗೊಂಡಿದ್ದೀನಿ। ಗ್ಯಾಸ್ ಹಚ್ಕೊಳ್ಳಿ, ಮೆಣಸಿನಕಾಯಿ ಹಾಕೊಳ್ಳಿ। ಗುಂಟೂರು ಮೆಣಸಿನಕಾಯಿ ತಗೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ। ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಬೇಕು। ನೋಡಿ ಈ ತರ ಊದ್ಕೊಳ್ಳುತ್ತೆ, ಕ್ರಿಸ್ಪ್ ಆಗ್ತಾ ಇದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ। ಇವಾಗ ಇದಾಗಿದೆ, ಇದನ್ನ ಹಾಗೆ ಆರಕ್ಕೆ ಬಿಟ್ಬಿಡಿ ಒಂದು 10 ನಿಮಿಷ। ಫುಲ್ ತಣ್ಣಗಾಗಿರಬೇಕು, ತಣ್ಣಗಾಗಿದೆ ಇದು। ಇವಾಗ ರುಬ್ಬಕ್ಕೆ ಹಾಕೊಳ್ಳಿ। ಮಿಕ್ಸರ್ ಜಾರು ಡ್ರೈ ಆಗಿರಬೇಕು ನೋಡಿ। ತಿರುಗಿಸೋದು ಆಫ್ ಮಾಡೋದು, ತಿರುಗಿಸೋದು ಆಫ್ ಮಾಡೋದು ಮಾಡಬೇಕು। ನೋಡಿ ಈ ತರ 4 ಸರಿ ಹಿಂಗ್ ತಿರುಗಿಸೋದು ಆಫ್ ಮಾಡೋದು ಮಾಡಿದ್ರೆ ನೋಡಿ ರೆಡಿ ಆಗುತ್ತೆ ಚಿಲ್ಲಿ ಫ್ಲೇಕ್ಸ್। ಚಿಲ್ಲಿ ಫ್ಲೇಕ್ಸ್ ರೆಡಿ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ದೊಡ್ಡ ಪಾತ್ರೆ, ಒಂದು ಬೌಲ್ ತಗೊಂಡಿದ್ದೀನಿ। ಪುದೀನ ನೋಡಿ 15 ಎಲೆ ತಗೊಂಡಿದ್ದೀನಿ। ತುಳಸಿ ಎಲೆ 10 ತಗೊಂಡಿದ್ದೀನಿ। ಸೋಂಪು ಕಾಳು 1 ಟೇಬಲ್ ಸ್ಪೂನ್। ಪ್ಯಾನ್ ಬಿಸಿ ಆಗಿದೆ, ಕಡಿಮೆ ಉರಿಲೆ ಎಲ್ಲಾನು ಹುರ್ಕೊಬೇಕು। ನೋಡಿ ಸೋಂಪು ಕಾಳು ಹಾಕೊಂಡಿದ್ದೀನಿ, ಹುರ್ಕೋತಾ ಇದ್ದೀನಿ। ಗಮ್ ಅಂತ ಸ್ಮೆಲ್ ಬರುತ್ತೆ, ಆವಾಗ ತೆಗೆದಿಟ್ಕೊಂಬಿಡಿ। ಇವಾಗ ಪುದೀನ ಹಾಕ್ತೀನಿ, ಬರೀ ಎಲೆನೇ ಕಿತ್ತಾಕೊಳ್ಳಿ, ಬೇಗನೆ ಫ್ರೈ ಆಗುತ್ತೆ। ಈ ತರ ಕಡಿಮೆ ಉರಿಲೇನೆ ಫ್ರೈ ಮಾಡಬೇಕು। ತರ ನೋಡಿ ಅದೇ ಪುಡಿ ಆಗ್ತಾ ಬರುತ್ತೆ ಕ್ರಿಸ್ಪಿ ಆದ್ರೆ। ಇವಾಗ ಅದನ್ನ ಅವಾಗಲೇ ಸೋಂಪು ಕಾಳು ಎತ್ತಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆನೆ ಎತ್ತಿಟ್ಕೊಂಬಿಡಿ। ಇವಾಗ ತುಳಸಿ ಹಾಕೊಳ್ಳಿ, ಅದನ್ನು ಕಡಿಮೆ ಉರಿಲೇನೆ ಫ್ರೈ ಮಾಡ್ಕೊಬೇಕು। ನೋಡಿ ಈ ತರ ಎಲೆನ ಹಿಂಗೆ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ, ಅದೇ ನಿಧಾನಕ್ಕೆ ಫ್ರೈ ಆಗುತ್ತೆ। ನಾನು ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೋತಾ ಇದ್ದೀನಿ, ಯಾಕೆಂದ್ರೆ ಪಿಜ್ಜಾ ಬರ್ಗರು ಈ ತರದಕ್ಕೆ ಮಾತ್ರ ಯೂಸ್ ಮಾಡ್ಕೊತೀವಲ್ಲ, ಅದಕ್ಕೋಸ್ಕರ ನಾನು ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೋತಾ ಇದ್ದೀನಿ। ಇದನ್ನೇನು ಜಾಸ್ತಿ ನಾವೇನು ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ। ನೋಡಿ ಈ ತರ ಕ್ರಿಸ್ಪಿ ತರ ಆಗ್ಬೇಕು, ನೋಡಿ ಅಲ್ಲೇ ಪುಡಿ ಆಗುತ್ತೆ ನೋಡಿ। ಇವಾಗ ಇದಾಗಿದೆ, ಎತ್ತಿಟ್ಕೊಂತೀನಿ। ಇವಾಗ ದೊಡ್ಡ ಪಾತ್ರೆ ಹಾಕೊಳ್ಳೋಣ। ಈ ತರ ಒಂದೊಂದೇ ಇಟ್ಕೊಳ್ಳಿ। ನೋಡಿ ಈ ತರ ಜೋಡಿಸ್ಕೊಂಡಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ದೊಡ್ಡ ಪಾತ್ರೆ। ಈ ತರ ಪ್ರೆಸ್ ಮಾಡ್ಕೊಳ್ಳಿ, ಇವಾಗೆಲ್ಲಾನು ಹಿಂಗೆ ಮಗ್ಚಾಕೊಳ್ಳಿ। ಈ ತರ ಎಲ್ಲ ಉಲ್ಟಾ ದಬ್ಬಾಕೊಂಡಿದ್ದೀನಿ। ಬೇಗ ಬೆಂದಿರಲ್ವ ಅದನ್ನ ಇಲ್ಲಿಗೆ ತಗೊಳ್ಳಿ, ಮಧ್ಯಕ್ಕೆ ತಗೊಳ್ಳಿ। ಇದ್ರಲ್ಲಿ ಕಾವಿರುತ್ತಲ್ವಾ, ಬೇಗ ಬೇಯುತ್ತೆ ನೋಡಿ ಈ ತರ। ನೋಡಿ ಇದೆಲ್ಲ ಬೇಗ ಬೆಂದಿದೆ, ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ಬೆಂದಿಲ್ಲ, ಬೇಯಬೇಕು ಇದನ್ನ। ಇದು ಬೆಂದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡಿ। ಈ ತರ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಸೌಂಡ್ ಬರುತ್ತೆ ನೋಡಿ, ಈ ತರ ಆಗಿರ್ಬೇಕು। ಎಲ್ಲ ತೆಗ್ದು ಇದ್ರೊಳಗೆ ಹಾಕೊಂತೀನಿ ನೋಡಿ। ಈ ತರ ಎಲ್ಲ ಹುರಿದಿಟ್ಕೊಂಡಿದ್ದೀನಿ, ಇವಾಗ ಇದನ್ನ ರಫ್ ಪೌಡರ್ ಮಾಡ್ಕೊಳ್ಳಿ। ನೋಡಿ ಆಗಿದೆ ನೋಡಿ, ಈ ತರ ಇರಬೇಕು, ರಫ್ ಆಗಿ ಇದೆ ನೋಡಿ। ಮಿಕ್ಸ್ಡ್ ಹರ್ಬ್ಸ್ ರೆಡಿ।